ನೋಡಿ MCQ ಆನ್ ಇಂಟಿಗ್ರೇಷನ್ ನಾನು ಆರ್ಡ್ರೈಟ್ ಚಾಪ್ಟರ್ ವೈಸ್ ಮಾಡಿ ನಾನು ವಿಡಿಯೋಗಳನ್ನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇದ್ದೇನೆ. ಎಲ್ಲ ಪಾರ್ಟಲ್ಲೂ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಪ್ರತಿಯೊಂದು ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡಿದ್ದೇನೆ. ನೀವು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಹೋಗಿ ಸೆಕೆಂಡ್ PUC ಮಾಡಲ್ ಪೇಪರ್ ಡಿಸ್ಕಷನ್ ಅಂತ ಇದೆ, ಅದರಲ್ಲಿ ಎಲ್ಲ ವಿಡಿಯೋಗಳನ್ನು ಒಂದೇ ಗ್ರೂಪಲ್ಲಿ ನಾನು ಗ್ರೂಪ್ ಮಾಡಿದ್ದೇನೆ. ನೋಡಿ MCQ ಆನ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ 4 ಆಪ್ಷನ್ಸ್ ಇದೆ. ಈ ಕೊಸಿಕೆಂಟ್ ಎಕ್ಸನ್ನು ಒಳಗಡೆ ಗುಣಿಸಿ. ಕೊಸಿಕೆಂಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್? ಮೈನಸ್ ಕಾಟ್ ಎಕ್ಸ್. 4 ಆಪ್ಷನ್ಸಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮೈನಸ್ ಕಾಟ್ ಎಕ್ಸ್ ಯಾವುದರಲ್ಲಿದೆ? ಎನಲ್ಲಿದೆ, ಬಿ ಇಗ್ನೋರ್ ಮಾಡಿ, ಸಿನಲ್ಲಿದೆ, ಡಿ ಇಗ್ನೋರ್ ಮಾಡಿ. ಯಾಕಂದರೆ ಮೈನಸ್ ಕಾಟ್ ಎಕ್ಸ್ ಇರಲೇಬೇಕು. ಅಲ್ಲಿಗೆ ಎ ಮತ್ತು ಸಿನಲ್ಲಿ ಆಟ ಆಡಿಸ್ಬೇಕು. ಈಗ ನಾವೀಗ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ಗೆ ಮೈನಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಅಲ್ಲಿಗೆ ಮೈನಸ್ ಕಾಟ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಇರಬೇಕು. ಎಲ್ಲಿದೆ? ಆಪ್ಷನ್ ಎ ಇಸ್ ದ ಆನ್ಸರ್. ಮೈನಸ್ ಕಾಟ್ ಎಕ್ಸು ಮೈನಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಸಿ. ಇದು ವರ್ಕೌಟ್ ಮಾಡಿದ್ದೀನಿ ನೋಡಿ. ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರೇಷನ್ ಮೈನಸ್ ಕಾಟ್ ಎಕ್ಸು. ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಪ್ಲಿಕೇಶನ್ ಮಾಡಿದಾಗ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಆಗುತ್ತೆ. ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂಟಿಗ್ರೇಷನು ಮೈನಸ್ ಕೊಸಿಕೆಂಟ್ ಎಕ್ಸ್. ಆಪ್ಷನ್ ಎ ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ಆನ್ಸರ್. ಎರಡನೇದಕ್ಕೆ ಬರ್ತಾನೆ. ಇಂಟಿಗ್ರೇಷನ್ ಆಫ್ 1 ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. 4 ಆಪ್ಷನ್ಸ್ ಇದೆ, ವರ್ಕೌಟ್ ಮಾಡ್ತೀನಿ ನೋಡಿ. 1 ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆಯಲ್ಲ, ಅದನ್ನು ಎ ಮೈನಸ್ ಬಿ ಬೈ 2 ಫಾರ್ಮಲ್ಲಿ 1 ಬೈ ಕಾಸ್ ಸ್ಕ್ವೇರ್ ಎಕ್ಸು ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. ಕಾಸ್ ಸ್ಕ್ವೇರ್ ಎಕ್ಸ್ನ ಸ್ಪ್ಲಿಟ್ ಮಾಡ್ತೇನೆ. ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸು. 1 ಬೈ ಕಾಸ್ ಎಕ್ಸ್ ಅಂದರೆ ಸೀಕೆಂಟ್ ಎಕ್ಸು. ಇನ್ನೊಂದು ಕಾಸ್ ಎಕ್ಸ್. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸು? ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಎಲ್ಲಿದೆ? ಓಕೆ, ಟ್ಯಾನ್ ಎಕ್ಸ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಬಟ್ ಇಲ್ಲಿ ಮೈನಸ್ ಟ್ಯಾನ್ ಎಕ್ಸ್ ಇದೆ. ಪ್ಲಸ್ ಟ್ಯಾನ್ ಎಕ್ಸ್ ಬರಬೇಕು. ಪ್ಲಸ್ ಟ್ಯಾನ್ ಎಕ್ಸು ಬಿನಲ್ಲಿದೆ, ಸಿನಲ್ಲೂ ಇದೆ. ಇಲ್ಲಿ ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೈನಸ್ ಟ್ಯಾನ್ ಎಕ್ಸ್ ಆಯಿತು, ಇದು ಹೊರಟೋಯ್ತು. ಈಗ ನಾವು ಬಿ ಮತ್ತು ಸಿನಲ್ಲಿ ಆಟ ಆಡಿಸ್ಬೇಕು. ಟ್ಯಾನ್ ಎಕ್ಸ್ ಮೈನಸ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್? ಸೀಕೆಂಟ್ ಎಕ್ಸು. ಅದಕ್ಕೆ ಟ್ಯಾನ್ ಎಕ್ಸ್ ಮೈನಸ್ ಸೀಕೆಂಟ್ ಎಕ್ಸ್. ಎಲ್ಲಿದೆ? ಟ್ಯಾನ್ ಎಕ್ಸ್ ಮೈನಸ್ ಸೀಕೆಂಟ್ ಎಕ್ಸು. ಆಪ್ಷನ್ ಸಿ ಇಸ್ ದ ಆನ್ಸರ್. ದ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಬೈ ರೂಟ್ ಎಕ್ಸ್ ಈಸ್ ಈಕ್ವಲ್ ಟು. 4 ಆಪ್ಷನ್ಸ್ ಇದೆ ನೋಡಿ, ವರ್ಕೌಟ್ ಮಾಡ್ತೀನಿ ನಾನು. ರೂಟ್ ಎಕ್ಸ್ ಅಂದರೆ ನೀವು ಅದನ್ನು ಎಕ್ಸ್ ಪವರ್ 3/2, ಎಕ್ಸ್ ಪವರ್ 1/2, ಎಕ್ಸ್ ಪವರ್ 1/2. ರೂಟ್ ಅಂದರೆ ಎಕ್ಸ್ ಪವರ್ 1/2 ಆಯಿತು. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 1/2? ಎಕ್ಸ್ ಪವರ್ 1/2 ಪ್ಲಸ್ 1 ಡಿವೈಡೆಡ್ ಬೈ 1/2 ಪ್ಲಸ್ 1. ಇಲ್ಲಿ ಏನು ಪವರ್ ಇರುತ್ತೋ ಡಿನಾಮಿನೇಟರ್ ಅಲ್ಲೇ ಇರಬೇಕು. 2 1s 2, 2 ಪ್ಲಸ್ 1 3/2. ಎಕ್ಸ್ ಪವರ್ 3/2 ಆಯಿತು. ಡಿನಾಮಿನೇಟರ್ಲು 3/2 ಆಗಬೇಕು. ಅದನ್ನು ಪಕ್ಕದಲ್ಲಿ ಬರೆದ್ರೆ 2/3 ಆಯಿತು. 2/3 ಎಕ್ಸ್ ಪವರ್ 3/2 ಎಲ್ಲಿದೆ? 2/3. ಫಸ್ಟ್ನೇದು ಹೊರಟೋಯ್ತು, ಯಾಕೆ 3/2 ಅಂತ ಇಟ್ಟಿದ್ದಾರೆ. 2/3 ಇದಾಯಿತು. ಎಕ್ಸ್ ಪವರ್ 3/2 ಇದು ಕರೆಕ್ಟ್ ಆಯಿತು. 2 ರೂಟ್ ಎಕ್ಸ್. ನೆಕ್ಸ್ಟು 1 ಬೈ ರೂಟ್ ಎಕ್ಸ್ಗೆ ಇಂಟಿಗ್ರೇಷನ್ನು 2 ರೂಟ್ ಎಕ್ಸ್. 1 ಬೈ ರೂಟ್ ಎಕ್ಸ್ಗೆ ಇಂಟಿಗ್ರೇಷನ್ನು 2 ರೂಟ್ ಎಕ್ಸ್. ಅಲ್ಲಿಗೆ ಎಕ್ಸ್ ಪವರ್ 3/2. ಓಕೆ, ಬಟ್ ಇಲ್ಲಿ ಏನು ಮಾಡಿದ್ದಾರೆ ನೋಡಿ, 3/2 ಇದೆ, ಇಲ್ಲೇ 3/2 ಬರೆದುಬಿಟ್ಟಿದೆ, ಇದು ಹೊರಟೋಯ್ತು. ಆಮೇಲೆ ಮೈನಸ್ ಬೇರೆ ಇದೆ, ಇದು ಹೊರಟೋಯ್ತು. ಇಲ್ಲಿ 3/2 ಇದ್ದರೆ ಪಕ್ಕದಲ್ಲಿ ಉಲ್ಟಾ ಇರಬೇಕು. ಇಲ್ಲಿ 3/2 ಇದ್ರೆ ಉಲ್ಟೆ 2/3 ಕರೆಕ್ಟಾಗಿದೆ. 2 ರೂಟ್ ಎಕ್ಸ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಇದು ರಾಂಗ್ ಆಯಿತು. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 4th ಒನ್. ಇಂಟಿಗ್ರೇಷನ್ ಆಫ್ 2x ಮೈನಸ್ 3 ಕಾಸ್ ಎಕ್ಸ್ ಪ್ಲಸ್ ಇ ಪವರ್ ಎಕ್ಸ್. ಈಸಾಗಿ ಹೇಳ್ಬೋದು. 2 ಇಂಟು ಎಕ್ಸ್ಗೆ ಇಂಟಿಗ್ರೇಷನ್ನು ಎಕ್ಸ್ ಸ್ಕ್ವೇರ್ ಬೈ 2. 2 ಕ್ಯಾನ್ಸಲ್ ಆಗುತ್ತೆ, ಬರೀ ಎಕ್ಸ್ ಸ್ಕ್ವೇರ್ ಉಳೀತು. ಎಕ್ಸ್ ಸ್ಕ್ವೇರ್ ಇಲ್ಲೂ ಇದೆ. ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ? 2x² ಇದೆ, ಇದು ಬಿಟ್ಟಾಕೋಣ. ಈ 3ರಲ್ಲಿ ಹುಡುಕ್ಬೇಕು ನಾವೀಗ. ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ನು ಸೈನ್ ಎಕ್ಸು.
ಡಿಫ್ರೆನ್ಷಿಯೇಷನಲ್ಲಿ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಎಷ್ಟೋ ಜನ ಸ್ಟೂಡೆಂಟ್ಸು ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ಲೇ. ಡೆರಿವೇಟಿವ್ ಆಫ್ ಕಾಸ್ ಎಕ್ಸು ಮೈನಸ್ ಸೈನ್ ಎಕ್ಸು, ರಿಪೀಟ್ ಮಾಡ್ತಾ ಇದ್ದೇನೆ, ಡೆರಿವೇಟಿವ್ ಆಫ್ ಕಾಸ್ ಎಕ್ಸು ಮೈನಸ್ ಸೈನ್ ಎಕ್ಸು, ಡೆರಿವೇಟಿವ್ ಆಫ್ ಕಾಸ್ ಎಕ್ಸು ಮೈನಸ್ ಸೈನ್ ಎಕ್ಸು, ಬಟ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಅಲ್ಲಿಗೆ ಎಕ್ಸ್ಗೆ ಇಂಟಿಗ್ರೇಷನು x²/2 2 ಕ್ಯಾನ್ಸಲ್ ಆಯಿತು, x² ಉಳಿತು. ಓಕೆ, -3 sin x ಮೈನಸ್ ಇಲ್ಲಿದೆ. ಓಕೆ, e ಪವರ್ ಎಕ್ಸ್ಗೆ e ಪವರ್ ಎಕ್ಸ್, ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಇದು ಹೊರಟೋಯ್ತು. ಯಾಕೆಂದರೆ x² ಓಕೆ, ಕಾಸ್ ಎಕ್ಸ್ಗೆ ಏನು ಮಾಡಿದ್ದಾರೆ ಅವರು, ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ಡಿಫ್ರೆನ್ಷಿಯೇಷನಲ್ಲಿ ಕಾಸ್ ಎಕ್ಸ್ಗೆ ಮೈನಸ್ ಬರುತ್ತಲ್ಲ, ಆ ಮೈನಸ್ ಇಟ್ಬಿಟ್ರಿ, ಇಲ್ಲಿ ಹೊರಟೋಯ್ತು. ಇದು ಕರೆಕ್ಟಾಗಿದೆ. ಇದು ಯಾಕೆ ಹೋಯ್ತು ನೋಡೋಣ. x² 3 ಇಲ್ಲವೇ ಇಲ್ಲ ಇಲ್ಲಿ. ಓಕೆ, 3 ಇಲ್ಲ. ಇದು ಯಾಕೆ ಹೋಯ್ತು ನೋಡೋಣ. 2 x²/2 2 ಕ್ಯಾನ್ಸಲ್ ಆಗಬೇಕಾಯಿತು, -3 sin x. ನೋಡಿ ಇಲ್ಲಿ 2 ಇರಬಾರ್ದಾಗಿತ್ತು. ಓಕೆ, ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್